ನಮಸ್ಕಾರ ಕಣ್ರಪ್ಪ ದೇವರುಗಳ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕಳಕಳಿಯ ಒಂದು ಪ್ರಾರ್ಥನೆ ಮಾಡ್ತಾ ಶುರು ಮಾಡ್ತಾ ಇದ್ದೀನಿ. ನೋಡಿ, ಹೆಸರು ತನಿಷಾ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ಇವರ ಒಂದು ಛಲ ಏನಪ್ಪ ಅಂತಂದರೆ, ಸ್ವಂತ ದುಡಿಮೆಯಲ್ಲಿ ದುಡಿದು ಬದುಕುವ ಒಂದು ಹಂಬಲವನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ಕೆಲಸ ಏನಪ್ಪ ಮಾಡ್ತಾ ಇದ್ದಾರೆ ಅಂದರೆ, ಶಾನ ಕಷ್ಟ ಇರುತ್ತೆ ರೀ. ಶಿಫ್ಟ್ ವೈಸ್ ಇರೋದ್ರಿಂದ ತೂತಿಗೆ ಹಗಲು ಹೊತ್ತು ಖಾಲಿ ಇರುತ್ತೆ, ಬೇಕಾದರೆ ನುಗ್ಗಿಸ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ಗಾರ್ಮೆಂಟ್ಸು ಅಂತಂದಮೇಲೆ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡೆ ಅವ್ರು ಸಂಬಳ ಕೊಡೋದು, ಆ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕು ಯಾವ ರೀತಿ ಇರುತ್ತೆ ಮತ್ತು ಏನು ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಮೊದಲನೇದಾಗಿ, ಗಾರ್ಮೆಂಟ್ಸ್ಗೆ ಹೋಗುವುದರಿಂದ 12 ಗಂಟೆಯ ಮೇಲೆ ಕೊಡುವುದಕ್ಕೆ ಆಗುವುದಿಲ್ಲ. ಮತ್ತು ಕೆಲಸಕ್ಕೆ ಹೋದರೆ ಇನ್ನು ಬರೋದೇ ಬೆಳಗಿನ ಜಾವ, ಓಕೆನಾ. ಅಲ್ಲಿವರೆಗೂ ಸಹ ಕೆಲಸ ಇರುತ್ತೆ. ಅಲ್ಲಿವರೆಗೆ ಬೇಕಾದರೆ ಯೋಚನೆ ಮಾಡದೆ ಕೊಡ್ತೀನಿ, ಮತ್ತು ಅದಕ್ಕೆ ಬೇಕಾಗುವ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿ ಕೊಡ್ತೀನಿ. ತೂತಿಗೆ ಏನೇನು ಬೇಕೋ ಅದು ಹಾಕ್ಕೊಂಡು ದೆಂಗೋದಕ್ಕೆ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನ ಒದಗಿಸಿ ಕೊಡ್ತಾರೆ. ಇನ್ನು ಮನೆಯವರು ಬೋಂಡ ತಿಂದು ಸಂಜೆ ಬರ್ತಾರೆ, ಅಲ್ಲಿವರೆಗೂ ಏನು ಕೆಲಸ ಆಗಲಿ ಕಾರ್ಯ ಆಗಲಿ ಏನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅನಿಸಿಕೆ, ಇವರ ಒಂದು ಅನಿಸಿಕೆಯ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂಟಿಯಾಗಿ ಇದ್ದಷ್ಟು ಯಾರೂ ಇಲ್ಲ ಅಂತ ಅನಿಸುವ ಫೀಲಿಂಗ್ ಉಂಟಾಗುತ್ತೆ. ಆದಷ್ಟು ಕಡಿಮೆಯ ಪ್ರಮಾಣದಲ್ಲಿ ಊಟ ಸಿಕ್ಕಿಸಿಕೊಳ್ಳುವುದು, ಏಕೆಂದರೆ ಇನ್ನೂ ಪೂರ್ತಿಯಾಗಿ ತೂತವೊಂದು ಹರಿದಿಲ್ಲ, ಗಂಜಿ ಪೂರ್ತಿಯಾಗಿ ಯಾರೂ ಹರಿದ್ಬಿಟ್ಟು ಬಿಟ್ಟಿಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ತಕ್ಷಣಕ್ಕೆ ಪೂರ್ತಿ ಹರಿತೀನಿ ಅಂತ ತೂತನ ಏನಾದರೂ ಬಂದರೆ ಲಟ್ ಅಂತ ಗೂಟ ಕಿತ್ತು ಕೈಗೆ ಕೊಟ್ಬಿಡ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಭಾಳ ಖಾರವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಗೌರ್ಮೆಂಟ್ ಪ್ಯಾಟರ್ನ್ ಆ್ಯಂಡ್ ಸೈಜಸ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಲೇ ಫ್ಯಾಬ್ರಿಕ್ ಪ್ರಾಪರ್ಲಿ ಆನ್ ಕಟಿಂಗ್ ಟೇಬಲ್ಸ್, ಮಾರ್ಕ್ ದ ಪ್ಯಾಟರ್ನ್ಸ್ ಆನ್ ದ ಫ್ಯಾಬ್ರಿಕ್ ಯೂಸಿಂಗ್ ಚಾಕ್ ಆರ್ ಮಾರ್ಕರ್, ಕಟ್ ಫ್ಯಾಬ್ರಿಕ್ ಯೂಸಿಂಗ್ ಟೂಲ್ಸ್. ಅಂದರೆ ಸ್ನೇಹಿತರೆ, ಇಲ್ಲಿ ಮ್ಯಾನ್ಯುಯಲ್ ಆಗಿ ಸಿಸರ್ ಏನು ಕಟಿಂಗ್ಸ್ ಮೆಷಿನ್ಸ್ ಏನಿರುತ್ತೆ ಅದರಲ್ಲಿ ಇದು ಮಾಡ್ತಾರೆ. ಇನ್ನು ಸ್ಟ್ಯಾಕ್ ಆ್ಯಂಡ್ ಲೇಬಲ್ ಪೀಸಸ್ ಆ್ಯಸ್ ಪರ್ ಸೈಜ್ ಆ್ಯಂಡ್ ಸ್ಟೈಲ್, ಮಿನಿಮೈಸ್ ಫ್ಯಾಬ್ರಿಕ್ ವೇಸ್ಟೇಜ್ ಥ್ರೂ ಸ್ಮಾರ್ಟ್ ಲೇಔಟ್ ಪ್ಲ್ಯಾನಿಂಗ್. ಸ್ನೇಹಿತರೆ, ಈ ಒಂದು ಇದಕ್ಕೆ ಫ್ಯಾಬ್ರಿಕ್ ವೇಸ್ಟೇಜ್ಗೆ ಸ್ಮಾರ್ಟ್ ಒಂದು ಲೇಔಟ್ ಪ್ಲ್ಯಾನಿಂಗ್ ಮುಖಾಂತರ ಮಾಡ್ತಾರೆ, ಓಕೆನಾ. ಇನ್ನು ಸ್ನೇಹಿತರೆ, ಈ ಒಂದು ಗಾರ್ಮೆಂಟಲ್ಲಿ ಕೆಲಸ ನಿಜಕ್ಕೂ ಕೂಡ ಸಂಬಳ ತಿಂಗಳಿಗೆ ಸರಿಯಾಗಿ ಕೊಡ್ತಾರೆ, ಅದರಲ್ಲೇನಿಲ್ಲ. ಬಟ್ ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ. ಸ್ಕಿಲ್ ರಿಕ್ವೈರ್ಡ್ ಏನಪ್ಪ ಅಂದರೆ, ಬೇಸಿಕ್ ಮ್ಯಾಥ್ಸ್ ಗೊತ್ತಿರಬೇಕು, ಮತ್ತು ಮೆಜರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗು ಗೊತ್ತಿರಬೇಕು, ಮತ್ತು ಪ್ಯಾಟ್ರನ್ ರೀಡಿಂಗು ಮತ್ತು ಅದೆಲ್ಲ ಇನ್ನೇನು ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ. ನಾಲೆಡ್ಜ್ ಆಫ್ ಫ್ಯಾಬ್ರಿಕ್ ಟೈಪ್ಸ್, ಕಾಟನ್ನು, ಪಾಲಿಸ್ಟರು, ಸಿಲ್ಕ್ದು ಸ್ವಲ್ಪ ಅನುಭವ ಇದ್ದರೆ ಒಳ್ಳೆಯದು ಅಂತ ಇಲ್ಲಿ ಇರತಕ್ಕಂಥದ್ದು, ಓಕೆನಾ. Even if it was, we just mess it up, 'cause we already